ಏನು ನಿನ್ ಸೊಸೆನೇ ನಮ್ಗೆ ಯಾರಿಗೂ ತೋರಿಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ ಏನು? ಆ ನಾನಂತೂ ಕಾಯ್ತಾ ಇದ್ದೀನಿ ನಿನ್ ಸೊಸೆನ ಯಾವಾಗ ನೋಡ್ತೀನಿ ಅಂತ ಹೇಳ್ಬಿಟ್ಟು. ಅಪ್ಪ, ಸರ್ಪ್ರೈಸ್ ಆಗಂತೂ ನನಗಂತೂ ಹೇಳ್ಬಿಟ್ಟೆ, ನೀನು ಮದ್ವೆ ಆಗ್ಬಿಡ್ತು ನನ್ನ ಮಗಂದು ಅಂತ. ಒಂದಿನ ಕರೆದ್ಬಿಟ್ಟು ಮನೆಗೆ ಊಟ ಹಾಕ್ಲಿಲ್ಲ, ಏನು ಮಾಡಲಿಲ್ಲ, ಮದ್ವೆ ಅಂತೂ ಮಾಡಿ ಮುಗಿಸ್ಬಿಟ್ಟ. ಸರಿ ಹೋಯ್ತು. ಕರಿಯಮ್ಮ ನಿನ್ ಸೊಸೆ ನೋಡೋಣ. ಏನು ಕೆಲಸ ಮಾಡ್ತಾವಳೆ, ಏನು ಎತ್ತ ಏನು ಹೇಳಿಲ್ವಲ್ಲ. ಸೀಕ್ರೆಟಾಗಿ ಮದುವೆ ಮಾಡೋ ಅಂಥದ್ದು ಏನಾಗಿತ್ತು, ನಮ್ಗೆ ಹೇಳ್ಬೋದಿತ್ತಲ್ವಾ? ಅಯ್ಯೋ, ನಾನು ಆದರೂ ಹೇಳ್ಬೇಕು ಅಂದ್ಕೊಂಡೆ, ಆದರೆ ಸಡನ್ ಆಗಿ ನನ್ನ ಮಗ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ಅದಕ್ಕೆ ಸಡನ್ನಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಬಿಟ್ಟೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲ ಕರೆತಿದ್ದಂಗೆ ನಾನು ಎಲ್ಲಾದರೂ ಮಾಡ್ತಾ ಇದ್ನ ಮದುವೆನ? ನೀವೇ ಯೋಚನೆ ಮಾಡಿ, ನನಗೆ ನೀವೆಲ್ಲ ಎಷ್ಟು ಕ್ಲೋಸ್ ಫ್ರೆಂಡ್ಸು. ನಿಮ್ಮನ್ನು ಬಿಟ್ಬಿಟ್ಟು ಮದುವೆ ಮಾಡೋದು ಅಂತಂದರೆ ಛೇ, ನನಗಂತೂ ಸ್ವಲ್ಪನೂ ಇಷ್ಟ ಆಗಲ್ಲಪ್ಪ. ನೋಡಿ, ಈಗ ನನ್ನ ಸೊಸೆನ ಕರಿತೀನಿ, ಬರ್ತಾಳೆ ನನ್ನ ಸೊಸೆ. ನೋಡಿವ್ರಂತ ಇರಿ, ನನ್ನ ಸೊಸೆ ಏನು ಭಾಳ ಒಳ್ಳೆಯವಳು, ನೋಡಿಸ್ತೀನಿ ರೀ. ಯಾಕೆ, ತುಂಬ ಬಡವ್ರ ಹುಡುಗಿನ? ಅದಕ್ಕೇನೆ ನೀನು ಸಿಂಪಲಾಗಿ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಟ್ಟಿರ್ತೀಯ ಅಲ್ವಾ? ನಿನಗೂ ಇಷ್ಟ ಇರಲಿಲ್ವೇನೋ ಕೋಟ್ಯಾಧೀಶ್ವರಿ ಹುಡುಗಿಯೇ ಬೇಕು ಅಂತ ಹೇಳ್ತಾ ಇದ್ದೆ. ಇವಾಗ ಬಡವರು ಸಿಕ್ಕಿರೋದಕ್ಕೆ ನೀನು ಈ ಥರ ಏನಾದರೂ ಮದುವೆನ ಸಿಂಪಲಾಗಿ ಮಾಡ್ಬಿಟ್ಟು ಮುಗಿಸ್ಬಿಟ್ಟ ಏನು? ಹಾಂ, ಏನು ನನ್ನ ಸೊಸೆ ಬಡವ್ರ? ಯಾರು ಹೇಳಿದ್ದು? ನಮಗಿನ್ನ ತುಂಬ ಚೆನ್ನಾಗಿದ್ದಾರೆ. ಅಂದರೆ ನಮ್ಮಷ್ಟೇನು ಇರಲಿಲ್ಲ ಅಂದ್ರೂ ಅಮೇರಿಕಾದಲ್ಲಿ ಅವ್ರದ್ದು ಪ್ರಾಪರ್ಟಿ ಇದೆ ಗೊತ್ತಾ? ಅದು ಎಲ್ಲನೂ ನನ್ನ ಸೊಸೆ ಹೆಸರಿನಲ್ಲೇ ಇದೆ. ಹಬ್ಬ, ಹೌದಾ? ನಿಜ ಹೇಳ್ತಾ ಇದ್ದೀರಾ? ಹಾ, ನಾನು ಯಾಕೆ ಸುಳ್ಳು ಹೇಳಿ, ನಿಜನೇ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನನ್ನ ಸೊಸೆದು MBBS ಆಗಿದೆ ಗೊತ್ತಾ? ಅಮೇರಿಕಾದಲ್ಲಿ ಡಾಕ್ಟರ್ ಓದ್ಕೊಂಡು ಬಂದವಳೆ ನನ್ನ ಸೊಸೆ. ಅಪ್ಪ, ಗ್ರೇಟು. ನಿಜ, ನಿಮ್ಮ ಮಗ ಅಷ್ಟು ಒಳ್ಳೆ ಹುಡುಗಿನ ಲವ್ ಮಾಡಿ ಅಷ್ಟು ಸಾವುಕಾರ ಹುಡುಗಿನ ಮದುವೆ ಮಾಡ್ಕೊಂಡ್ಬಿಟ್ನಾ? ಅಮ್ಮ, ನನ್ನ ಚೆಕ್ ಬುಕ್ ಎಲ್ಲಿ? ಪ್ರಾಣಲ್ಲಿ ಇರ್ಬೇಕಿತ್ತಲ್ಲ. ಇಲ್ವಲ್ಲ ಅಲ್ಲಿ. ಏನಪ್ಪ ರಾಹುಲ್, ನಮ್ಮನ್ನೇನು ಮರ್ತೇ ಬಿಟ್ಟ? ಆಂಟಿ ಅಂತ ಯಾವಾಗ ಓಡಾಡ್ತಾ ಇದ್ದೆ, ಈಗ ನೋಡಿದ್ರೆ ನಮ್ಮ ಮದ್ವೆಗೂ ಕರೆದಿಲ್ಲ, ಒಂದು ಪಾರ್ಟಿನೂ ಕೊಡ್ಸಿಲ್ಲ, ಟ್ರೀಟು ಕೊಡ್ಸಿಲ್ಲ. ಕದ್ದು ಮುಚ್ಚಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ಆಂಟಿ, ಆ ಥರ ಏನಿಲ್ಲ, ಸ್ವಲ್ಪ ಅರ್ಜೆಂಟಾಗಿ ಮದುವೆ ಮಾಡ್ಕೋಬೇಕಾಯ್ತು. ಎಲ್ಲ ಹುಡುಕ್ದೆ, ಡಾಕ್ಟರ್ ಹುಡುಗಿನ, ಅಮೇರಿಕಾದಲ್ಲಿ ಪ್ರಾಪರ್ಟಿ ಇರೋ ಹುಡುಗಿನ. ನನ್ನ ಮಗಂಗೂ ಅಂಥ ಹುಡುಗಿನೇ ಬೇಕಿತ್ತು ಕಣೋ. ಹುಡುಕೊಟ್ಟಿದ್ರೆ ನನ್ನ ಮಗಂಗೂ ಒಳ್ಳೇದಾಗೋದು. ನಮಗೂ ಹಾಸ್ಪಿಟಲ್ಗೆ ಹೋಗೋದೇ ತಪ್ಪೋದು. ಆರಾಮಾಗಿ ಮನೇಲೇನೆ ಹಾಯಾಗಿ ಹುಷಾರಿಲ್ಲ ಅಂದ್ರೂ ಮನೇಲೇ ಇಂಜೆಕ್ಷನ್ ಕೊಡೋರು, ಎಲ್ಲ ಆಗೋದು. ನನಗೂ ಹುಡ್ಕೋ. ಇಲ್ಲ, ನಮ್ದು ಆ್ಯಕ್ಚುಲಿ ಲವ್ ಮ್ಯಾರೇಜು. ಅಮೇರಿಕಾದಲ್ಲಿ ನಾನೊಂದು 2 ಇಯರ್ಸ್ ಇದ್ನಲ್ಲ, ಆವಾಗ ನಾನು ಅವಳನ್ನ ಇಷ್ಟಪಟ್ಟು ಕಾಲೇಜ್ ಡೇಸಿಂದನೂ ಲವ್ ಮಾಡಿದ್ದೆ ಅಷ್ಟೇನೆ. ಏನು ತಲೆ ಕೆಡಿಸ್ಕೊಬೇಡಿ, ನಿಮ್ಗೆ ಏನಾದರೂ ಹುಷಾರಿಲ್ಲ ಅಂತಂದರೆ ನನ್ನ ಹೆಂಡ್ತಿನೇ ಕಳಿಸ್ಕೊಡ್ತೀನಿ, ಆರಾಮಾಗಿ ಬಂದು ಇಂಜೆಕ್ಷನ್ ಕೊಡ್ತಾಳೆ. ಇದಪ್ಪ ಮಾತು ಅಂತ ಹೇಳಿದ್ರೆ ಆಯ್ತಲ್ಲ, ಇನ್ನೇನು. ಅಂತೂ ಪಾರ್ಟಿ ಅಂತೂ ಮಿಸ್ ಮಾಡಂಗಿಲ್ಲಪ್ಪ ನಮಗೆ. ಪಾರ್ಟಿ ಅಂತೂ ಬೇಕೇ ಬೇಕು ನಮ್ಗಂತೂ. ಹಾಂ, ಖಂಡಿತ. ಕೊಡ್ಸೋಣ. ಅದು ಸರಿ, ನೀನು ಬೀಗ್ತಿ ಎಲ್ಲ ಒಪ್ಕೊಂಡ್ರೆ ಮದ್ವಿಗೆ? ಅದೇನೆ ದೊಡ್ಡ ಪ್ರಾಬ್ಲಮ್ ಆಗಿರೋದು ಅಂತ ಹೇಳಿದ್ರೆ. ಅದೇನೋ ಒಪ್ಕೊಳ್ಳಿಲ್ಲ ಮದ್ವೆಗೆ. ಅದಕ್ಕೆ ಇವಳು ಬೇಜಾರು ಮಾಡ್ಕೊಂಡ್ಬಿಟ್ಲು, ಒಪ್ಕೊಳ್ಳಿಲ್ವಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆಮೇಲೆ ನನಗೆ ರಾಹುಲ್ನ ಬಿಟ್ಟಿರೋಕ್ಕಾಗಲ್ಲ, ರಾಹುಲ್ ಅಂದರೆ ನಂಗೆ ತುಂಬಾ ಇಷ್ಟ, ಅವನಂದರೆ ನನಗೆ ಪ್ರಾಣ, ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಇದು ಮಾಡಿ ಅಪ್ಪ ಅಮ್ಮನ ನಿಧಾನಕ್ಕೆ ಒಪ್ಸಿದ್ರಾಯ್ತು ಅಂತ ಹೇಳಿ ಒಂದೇ ಸಲ ನೆನೆ ರಿಜಿಸ್ಟರ್ ಆಫೀಸಾಗಿ ಮದುವೆ ಮಾಡಿಬಿಟ್ಟಿದ್ದಾಯ್ತು ನೋಡಿ. ಅವಳು ಹತ್ರ ಏನೂ ಕೇಳಕ್ಕೆ ಹೋಗ್ಬೇಡಿ. ಅವಳು ಇವಾಗ ಹ್ಯಾಪಿಯಾಗಿದ್ದಾಳೆ, ಕರ್ಕೊಂಡು ಬರ್ತೀನಿ. ಅವಳು ಸ್ನಾನಕ್ಕೆ ಅಂತ ಹೋಗಿದ್ಲು, ಬಂದ ತಕ್ಷಣ ಕರ್ಕೊಂಡು ಬರ್ತೀನಿ. ಸರಿನಮ್ಮ, ಆಯಿತು. ಅಲ್ಲೇ ಇತ್ತಲ್ಲ ಚೆಕ್ ಬುಕ್ಕು? ಇಲ್ಲಮ್ಮ, ಅಲ್ಲೆಲ್ಲೂ ಕಾಣ್ತಾ ಇಲ್ಲ. ಸರಿ ಬಾ ನೋಡೋಣ. ಇದೇನಿದು, ಇವಳು ಇಷ್ಟೊಂದು ಬಿಲ್ಡಪ್ ಕೊಡ್ತಾವಳಲ್ಲ. ಸೊಸೆ ಡಾಕ್ಟರ್ ಅಂತೆ, ಅಮೇರಿಕಾದಲ್ಲಿ ಪ್ರಾಪರ್ಟಿ ಐತಂತೆ. ಏನು ಇದೆಲ್ಲ ನಂಬ ಮಾತೇನೆ? ನನಗೂ ಅದೇ ಆಶ್ಚರ್ಯ ಆಗ್ತೈತೆ ನಿಜವಾಗ್ಲೂ. ಹಬ್ಬ ದೇವ್ರೆ, ಅಂತ ಸೊಸೆ ಸಿಕ್ಬಿಟ್ಟವಳ. ಇವನಂತೂ ಖತರ್ನಾಕು. ಹುಡ್ಕಿರ್ತಾನೆ ಬಿಡು ಅಲ್ವಾ? ಅಲ್ಲ, ಅವ್ರ ಅಪ್ಪ ಅಮ್ಮ ಏನಕ್ಕೆ ಒಪ್ಪಲಿಲ್ಲ ಮದ್ವೆಗೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಒಪ್ಪಬೇಕಿತ್ತು ತಾನೇ? ನನಗೂ ಅದೇ ಅನುಮಾನ, ಒಪ್ಪಬೇಕಿತ್ತು ತಾನೇ, ಯಾಕೆ ಒಪ್ಪಲಿಲ್ಲ? ರಾಹುಲ್ಗೆ ಏನು ಕಡಿಮೆ ಆಗಿತ್ತು? ಅದು ಯೋಚನೆ ಮಾಡು. ನನಗೇನೋ ಇವಳು ಬರೀ ಸುಳ್ಳು ಹೇಳ್ತಾವಳೆ ಅಂತ ಅನ್ನಿಸ್ತೈತೆ. ಇರು, ಸೊಸೆ ಬರ್ತಾಳಲ್ಲ, ಬಂದ್ಮೇಲೆ ನೋಡೋಣ ಹೆಂಗಿರ್ತಾಳೋ ಏನೋ. ಇವನು ಸಾವುಕಾರ ಅಂದರೆ ಅವಳು ಸಾವುಕಾರ್ತಿ ಆಗಿರ್ತಾಳೆ. ಯಾಕಂದರೆ ಅವ್ರ ಮನೆಗೆ ಒಪ್ಪಿಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡು, ಅವ್ರ ಮನೆಗೆ ಯಾಕೆ ಒಪ್ಪಿಲ್ಲ ಹೇಳು? ಅವ್ರಿಗೆ ಈಕ್ವಲ್ ಆಗಿರೋರೋ ಇಲ್ಲ ಚೆನ್ನಾಗಿರೋರೋ ಸಿಕ್ಕಿಲ್ಲ ಅಂತ. ಇವಳೇನು ಕಡಿಮೆನಾ? ಸಾವುಕಾರು ಸೊಸೆನೇ ಬುಟ್ಟಿಗೆ ಹಾಕೊಂಡಿರ್ತಾಳೆ. ಸುಮ್ಮನಿರು, ಬರೋದು ಬಂದಿದ್ದೀವಿ, ಒಂದು ಪಾರ್ಟಿ ಸಿಗ್ತೈತೆ, ಹಂಗೆ ಇವತ್ತಂತೂ ಫುಲ್ ಮೀಲ್ಸ್ ಊಟ ಸಿಗ್ತೈತೆ, ತಿನ್ಕೊಂಡು ಆರಾಮಾಗಿ ಮನೆಗೆ ಹೋಗೋಣ. ಆಮೇಲೆ ಬೇಕಾದರೆ ನೋಡೋಣ ಬಿಡು, ಯೋಚನೆ ಮಾಡಿ ಮಾತಾಡೋಣ. ಏನೇನೋ ಅಂತಾರಲ್ಲ, ಊರಿಗೆ ಬಂದವಳು ನೀರಿಗೆ ಬರ್ದಿದಂಗೆ ಇರ್ತಾಳ. ಇಲ್ಲೇ ಅಕ್ಕಪಕ್ಕ ಇರ್ತೀವಿ. ಇರಬೇಕಾದ್ರೆ ಅವ್ರ ಸೊಸೆ ಏನು, ಅವ್ರ ಬ್ಯಾಕ್ಗ್ರೌಂಡ್ ಏನು ಅಷ್ಟು ಗೊತ್ತಾಗಲ್ವ ನಮಗೆ? ಎಲ್ಲ ಗೊತ್ತಾಗ್ತೈತೆ ತಾನೇ. ಯೋಚನೆ ಮಾಡೋ ಅಂಥದ್ದೇನೈತೆ? ನೀವು ಹೇಳೋದು ಸರಿನೇ. ಸ್ವಲ್ಪ ದಿನ ಕಾದರೆ ಎಲ್ಲ ಯೋಗ್ಯತೆನೂ ಗೊತ್ತಾಗ್ತೈತೆ. ಆದರೆ ಇವಳು ಬಿಲ್ಡಪ್ ಮಾತ್ರ ಕಡಿಮೆ ಆಗಲ್ಲ. ಬಾ ಉಷಾ, ಬಾ. ಇವಳೆ ನೋಡಿ ನನ್ನ ಡಾಕ್ಟರ್ ಸೊಸೆ. ಹಾಯ್. ಸೂಪರ್ ಆಗಿದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ. ಥ್ಯಾಂಕ್ ಯು. ನನ್ನ ಸೊಸೆ ಡಾಕ್ಟರು. ಅಮೇರಿಕಾದಲ್ಲೆಲ್ಲ ತುಂಬ ಜನ ಪೇಷಂಟ್ಸ್ ಇದ್ದಾರೆ ಇವಳಿಗೆ, ಗೊತ್ತಾ?
ಈಗ ಮತ್ತೆ ಅಮೆರಿಕಕ್ಕೆ ಹೋಗ್ಲೇಬೇಕು ಅವಳು ವಾಪಸ್ಸು. ನಾವು ಅದಕ್ಕೇನೆ ನನ್ನ ಸೊಸೆಗೋಸ್ಕರನೇ ನಮ್ಮ ಪ್ರಾಪರ್ಟಿ ಎಲ್ಲ ಇಲ್ಲಿ ಸೇಲ್ ಮಾಡಿಬಿಟ್ಟು ಅಮೆರಿಕದಲ್ಲೇ ಹೋಗ್ಬಿಟ್ಟು ಇವ್ರದ್ದು ಫ್ಯಾಕ್ಟ್ರಿ ಇದೆ ಅಲ್ವಾ, ಅಲ್ಲೇನೆ ಹೋಗಿ ಸೆಟ್ಲ್ ಆಗೋಣ ಅಂತ ಯೋಚನೆ ಮಾಡ್ತಾ ಇದೀವಿ. ಇವಳು ಎಲ್ಲ ಓದಿರೋದು ಅಮೆರಿಕದಲ್ಲೇ ಅಲ್ವಾ, ಅಮೆರಿಕದಲ್ಲಿರೋ ಪೇಷಂಟ್ಸ್ಗೆನೇ ಇವಳು ಪಾಪ ಎಲ್ಲ ಟ್ರೀಟ್ಮೆಂಟ್ ಕೊಡಲಿ ಅಂತ ನನ್ನ ಆಸೆ. ಅದಕ್ಕೇನೆ ನನ್ನ ಸೊಸೆನ ಅಲ್ಲಿಗೆ ಕರ್ಕೊಂಡೋಗಿ ಇರಿಸ್ಕೊಳ್ಳೋಣ ಅಂತ. ಅವಳಿಗೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಬೆಂಗಳೂರು ಇಲ್ಲೆಲ್ಲ ಅಡ್ಜಸ್ಟ್ ಆಗ್ತಾ ಇಲ್ಲ ಅವಳಿಗೆ, ನಮ್ಮ ಇಂಡಿಯಾ ಅಮೆರಿಕದಲ್ಲಿ ಅವಳಿಗೆಲ್ಲ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ. ಅದಕ್ಕೇನೆ ಅಲ್ಲಿಗೆ ಹೋಗ್ಬಿಡ್ತೀವಿ. ಅದಕ್ಕೆ ನಿಮ್ಗೆಲ್ರಿಗೂ ಒಂದು ಗ್ರ್ಯಾಂಡ್ ಪಾರ್ಟಿ ಕೊಡಿಸಿ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಅಂದ್ಕೊಂಡೆ. ಅದಕ್ಕೆ ನಿಮ್ಮನ್ನೆಲ್ಲ ಮನೆಗೆ ಕರೆದಿದ್ದು. ಇವತ್ತಂತೂ ನಮ್ಮ ಮನೆಗೆ ಲಂಚ್ ಅಂತೂ ಫಿಕ್ಸ್, ಓಕೆನಾ? ಹಾಗೆಯೇ ಎಲ್ಲಾದರೂ ಪಾರ್ಟಿಗೆ ಹೊರಗಡೆ ಹೋಗ್ಬಿಟ್ಟು ಪಾರ್ಟಿ ಮಾಡೋಣ. ಹೆಂಗೆ ನನ್ನ ಸೊಸೆ ಸೂಪರ್ ಅಲ್ವಾ? ಸೂಪರ್ ಅಂತ ಕೇಳ್ತೀಯಾ? ಎಕ್ಸ್ಟ್ರಾ ಆರ್ಡಿನರಿ. ಏನಮ್ಮ ಉಷಾ, ನಿನಗೆ ಸಿಸ್ಟರು ಕಸಿನ್ಸು ಯಾರನ್ನ ಇದ್ದಾರೆ ಹೇಳ್ತೀಯಾ? ನನಗೂ ಮಗ ಇದ್ದಾನೆ, ಅವನು ಇಂಜಿನಿಯರ್ ಮಾಡಿದ್ದಾನೆ, ನಮ್ಮದು ಎಲ್ಲ ಫ್ಯಾಕ್ಟ್ರಿ ಎಲ್ಲನೂ ಇದೆ. ಹಾಂ ಹೆಂಗೋನೋ ನಿನ್ನ ಥರನೇ ಒಂದು ಹುಡುಗಿ ಸಿಕ್ಬಿಟ್ರೆ ಡಾಕ್ಟರ್ ಓದಿರೋಳು ಯಾರಾದ್ರೂ ನಮಗೂ ಹೇಳ್ಕೊಳಕ್ಕೆ ಸ್ವಲ್ಪ ಸ್ಟ್ಯಾಂಡರ್ಡ್ ಇರುತ್ತೆ ಅಲ್ವಾ, ನಾವು ಹೇಳ್ಕೊಬೋದು. ಅದಕ್ಕೇನೆ ನಿನ್ನ ಸಿಸ್ಟರ್ಸ್ ಯಾರನ್ನ ಇದ್ರು ಸಜೆಸ್ಟ್ ಮಾಡು ನನ್ನ ಮಗುಂಗೆ. ಅಯ್ಯೋ, ನನ್ನ ಸೊಸೆಗೆ ಯಾರೂ ಇಲ್ಲ ಸಿಸ್ಟರ್ಸು, ಗೊತ್ತಾ? ಅವಳು ಒಬ್ಬಳೆ ಕಸಿನ್ ಸಿಸ್ಟರ್ಸು, ಅವರು ಇವರು ಸದ್ಯಕ್ಕೆ ಯಾರೂ ಇಲ್ಲ. ಹಾಂ, ಯಾರೂ ಇಲ್ಲ ನನಗೆ. ಗೊತ್ತಾದರೆ ಖಂಡಿತವಾಗ್ಲೂ ನಿಮಗೆ ಸಜೆಸ್ಟ್ ಮಾಡ್ತೀನಿ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಅಮೆರಿಕದಲ್ಲಿ ಓದಿದ್ಯಲ್ವಾ, ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅಮೆರಿಕದಲ್ಲಿ? ಹಾಂ, ಕ್ಲಾಸಸ್ ಎಲ್ಲ ಹೆಂಗಿರುತ್ತೆ? 1 2 3 4 5 ಆ ಥರನೇ ಇರುತ್ತಾ, ಇಲ್ಲ ಬೇರೆ ಥರ ಏನಾದರೂ ಇರುತ್ತಾ? ಅವನಜ್ಜಿ ಪಿಂಡ, ಯಾರೋ ಗೊತ್ತು. ಹಾಂ ಹಾಂ, ಇದೇ ಥರನೇ ಇರುತ್ತೆ, ಹೀಗೆ ಇರುತ್ತೆ. ಸೊಸೆ ಇವರೆಲ್ಲ ನನ್ನ ಫ್ರೆಂಡ್ಸು, ನಾವು ಇವರು ಎಲ್ಲನೂ ಯಾವಾಗೂ ಜೊತೆಯಾಗೇನೇ ಇರ್ತೀವಿ, ಗೊತ್ತಾ? ಎಲ್ಲ ಕ್ಲೋಸ್ ಫ್ರೆಂಡ್ಸು ನಾವೆಲ್ಲನೂ. ಹಾಂ ಹಾಂ ಅತ್ತೆ, ಇವತ್ತು ನೀನು ನೋಡಿಕೊಂಡು ಹಾಗೇನೆ ಲಂಚ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ನೀನನ್ನು ತೋರಿಸೇ ಇರಲಿಲ್ಲ ಅಲ್ವಾ ಇವ್ರಿಗೆಲ್ಲನೂ, ಅದಕ್ಕೆ ತೋರಿಸೋಣ ಅಂತ ಕರೆದಿದ್ದು. ಪಾಪ ನಿಮಗೂ ತುಂಬ ಟೈಮ್ ಇಲ್ಲ ಅಲ್ವಾ ಪಾಪ, ನೀನು ಯಾವಾಗೂ ಓದ್ತಾ ಇರ್ತೀಯಾ, ಪೇಷಂಟ್ಸ್ ಜೊತೆ ಎಲ್ಲ ಕಾಲಲ್ಲಿ ಮಾತಾಡ್ತಾ ಇರ್ತೀಯಾ, ಅದು ಇದು ಅಂತ ತುಂಬ ಕೆಲಸ ಇರುತ್ತೆ. ಅದಕ್ಕೆ ನೀನು ಫ್ರೀ ಆಗಿದೆಯಾ ಅಂತ ನಿನಗಾಗಲೇ ಕೇಳಿದ್ದು. ಹ್ಞೂ ಅಂತ ಹೇಳ್ದಲ್ಲ, ಫ್ರೀ ಆಗಿದ್ದೀನಿ, ಏನಿಲ್ಲ ಕೆಲಸ ಅಂತ ಹೇಳ್ಬಿಟ್ಟು. ಅದಕ್ಕೆ ನನ್ನ ಫ್ರೆಂಡ್ಸ್ ಜೊತೆ ನೀನು ಟೈಮ್ ಸ್ಪೆಂಡ್ ಮಾಡಲಿ ಅಂತ ಕರೆಸಿದ್ದು. ಇವತ್ತು ನಿನಗೇನು ಕೆಲಸ ಇಲ್ಲ ತಾನೇ? ಪೇಷಂಟ್ಸ್ ಕಾಲು ಏನೂ ಇಲ್ಲ ತಾನೇ? ಇಲ್ಲ ಇಲ್ಲ ಅತ್ತೆ, ಇಲ್ಲ ಇಲ್ಲ ಯಾವುದೂ ಇಲ್ಲ. ಹಾಗಾದ್ರೆ ಸರಿ ಬಿಡು, ಪರವಾಗಿಲ್ಲ. ನೋಡ್ದೇನಮ್ಮ, ಈ ಡಾಕ್ಟರ್ಸು ಆ ಥರ ಸ್ಟ್ಯಾಂಡರ್ಡ್ ಆಗಿರೋ ಸೊಸೆ ಬೇಕು ಅಂದರೆ ನಾವು ಅವ್ರ ಹತ್ರ ಮಾತಾಡೋಕ್ಕೂ ಅಪಾಯಿಂಟ್ಮೆಂಟ್ ತೊಗೋಬೇಕಾಗುತ್ತೆ. ಅವ್ಳು ಡಾಕ್ಟರ್ ಅಲ್ವಾ, ಕಾಲಲ್ಲಿ ಇರ್ತಾಳೆ, ಪೇಷಂಟ್ಸ್ ಇರ್ತಾರೆ, ಅದು ಇದು ಎಲ್ಲ ಇರುತ್ತೆ ಅಲ್ವಾ. ನಾನು ಅದಕ್ಕೆ ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಏನಾದರೂ ಇದ್ದರೆ ನಾನೇನೇ ಹೋಗಿನ ಮುಂಚೆ ಒಂದು ಮೆಸೇಜ್ ಮಾಡಿರ್ತೀನಿ, ಇಲ್ಲ ಕಾಲ್ ಮಾಡಿರ್ತೀನಿ, ಫ್ರೀ ಇದೆಯೇನಮ್ಮ ಅಂತ. ಇದೀನಿ ಅಂದರೆ ರೂಮ್ಗೆ ಹೋಗ್ತೀನಿ, ಇಲ್ಲ ಅಂತ ಹೇಳಿದ್ರೆ ನಾನಂತೂ ರೂಮ್ ಒಳಗಡೆ ಗಿಡ್ಗಲ್ಲಿ ಹೆಜ್ಜೆನೂ ಇಡಕ್ಕೆ ಹೋಗಲ್ಲ. ಪಾಪ ಅವಳು ಕೆಲಸ ಮಾಡ್ತಿರ್ತಾಳೆ ಅಲ್ವಾ. ಇದಕ್ಕೆ ನನ್ನ ಮತ್ತೆ 50 ಸಲ ಫೋನ್ ಮಾಡಿ ಫ್ರೀ ಇದೆಯಾ ಅಂತ ಕೇಳ್ತಾ ಇದ್ದು. ನಾನು ಯಾಕೆ ಹಿಂಗೆ ಕೇಳ್ತಾವಳೆ ಅನ್ಕೊಂಡಿದ್ದೆ. ಯಪ್ಪ, ಈ ಅಮ್ಮ ಅನ್ಕೊಂಡ್ರೆ ಅಷ್ಟು ಬ್ಯುಸಿ ಅಂತೂ ನಾನಿಲ್ಲ. ಬ್ಯುಸಿ ಆಗಬೇಕಲ್ಲ, ಏನಾರ ಒಂದೊಂದು ಬಿಲ್ಡಪ್ ಕೊಟ್ಕೊಂಡು ಓಡಬೇಕಲ್ಲ. ಅಯ್ಯೋ ದೇವ್ರೇ, ಏನು ಮಾಡೋದು? ತಗ್ಲಾಕಣ್ಣ ಟೈಮ್ ಅಂತೂ ಜಾಸ್ತಿ ದೂರ ಅಂತೂ ಇಲ್ಲ, ಜಾಸ್ತಿ ಹತ್ರನೇ ಐತೆ. ಅದ್ರಾಗೂ ನಮ್ಮ ಅಪ್ಪ ಕದ್ದು ನನ್ನ ಫಸ್ಟ್ ತಗ್ಲಾಕ್ಸ್ಬಿಡ್ತೈತೆ ಅಂತ ಗೊತ್ತು. ಮತ್ತೆ ಬನ್ನಿ ಎಲ್ಲ ಲಂಚ್ ಮಾಡಿರಂತೆ, ಬನ್ನಿ. ನಿಮಗೋಸ್ಕರ ಎಲ್ಲ ಅರೇಂಜ್ಮೆಂಟು ಮಾಡಿದ್ದೀನಿ, ಎಲ್ಲ ಜೋಡಿಸೆಲ್ಲ ಇಟ್ಟಿದ್ದೀವಿ. ನನ್ನ ಸೊಸೆ ಫ್ರೀ ಆಗಲಿ ಅಂತ ಕಾಯ್ತಾ ಇದ್ದೆ. ಬನ್ನಿ ಎಲ್ಲರೂ ಕುತ್ಕೊಂಡು ಒಟ್ಟಾಗೇನೆ ಊಟ ಮಾಡೋಣ, ಬನ್ನಿ. ಬನ್ರಮ್ಮ ಬನ್ನಿ. ಡಾಕ್ಟರ್ ಸೊಸೆನ, ಯಪ್ಪ ಏನು ಡಾಕ್ಟರ್ ಕತೆನೋ ಎಲ್ಲ ಮುಂದಕ್ಕೆ ಹೋಗ್ತಾ ಗೊತ್ತಾಗುತ್ತೆ ಅಲ್ವೇನೆ? ಹಾಂ ಗೊತ್ತಾಗುತ್ತೆ ಬಿಡು, ಮುಂದೆ ಏನೇನು ಅಂತ ಗೊತ್ತಾಗುತ್ತೆ. ಈಗ ಬರ್ರಿ, ಚೆನ್ನಾಗಿ ತಿಂದ್ಬಿಟ್ಟು ಆರಾಮಾಗಿ ಹೋಗಿ ಮನೆಗೆ ಮಲ್ಕೊಳ್ಳೋಣ ಸ್ವಲ್ಪ ಹೊತ್ತು. ಅಯ್ಯೋ, ನನಗಂತೂ ಮಧ್ಯಾಹ್ನ ಊಟ ಆದ್ಮೇಲೆ ಮಲ್ಕೊಂಡಿಲ್ಲ ಅಂದರೆ ನನಗಂತೂ ನಿದ್ದೆನೇ ಬರಲ್ಲ. ಇವಳು ಸ್ಕೋಪ್ ಕೇಳಿ ಹೊಟ್ಟೆ ಬೇರೆ ಉರಿತಾಯ್ತು ನನಗೆ. ಇವತ್ತಂತೂ ಅದೇನಿದ್ದೆ ಬರುತ್ತೋ ಬರಲ್ವೋ. ಏಯ್ ನಡಿ ಹೋಗೋಣ ಸುಮ್ಮನೆ.